ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಸೀತಾರಾಂಪುರದಲ್ಲಿ ನರಕ ಸದೃಶ ವಾತಾವರಣ, ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯ ಇರ್ಗಂಪಲ್ಲಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸೀತಾರಾಮಪುರ ಗ್ರಾಮದಲ್ಲಿ ಚರಂಡಿ ಮತ್ತು ರಾಜಕಾಲುವೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ದಿನದೂಡುವಂತಾಗಿದೆ. ಗ್ರಾಮದ ಪ್ರಮುಖ ರಸ್ತೆಯಾಗಿರುವ ಆಂಜಪ್ಪ ಅವರ ಮನೆಯಿಂದ ಮಂಜುನಾಥ್ರವರ ಮನೆಯವರೆಗಿನ ಚರಂಡಿ ಮತ್ತು ರಾಜಕಾಲುವೆ ಹೂಳು ತುಂಬಿ ಹೋಗಿದೆ. ಕಸಕಡ್ಡಿಗಳು ಸಿಲುಕಿಕೊಂಡಿವೆ. ಇದರಿಂದಾಗಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಇಡೀ ಪ್ರದೇಶ ದುರ್ನಾತ ವಾಸನೆ ಬೀರುತ್ತಿದೆ. ಗ್ರಾಮದ ಚರಂಡಿ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸೀತಾರಾಮಪುರ ಗ್ರಾಮಸ್ಥರು ದೂರಿದರು. ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟಿದ್ದು, ಗ್ರಾಮದಲ್ಲಿ ಈಗಾಗಲೇ ಸಾರ್ವಜನಿಕರು ತೀವ್ರ ಜ್ವರ, ಡೆಂಗ್ಯೂ ಸೇರಿದಂತೆ ಹಲವು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸಾವಿರಾರು ರುಗಳು ಆಸ್ಪತ್ರೆಗೆ ಖರ್ಚು ಮಾಡಿದ್ದಾರೆ. ಸಣ್ಣ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತಿದೆ. ಪ್ರತಿದಿನ ಗ್ರಾಮಸ್ಥರು ಈ ದುರ್ನಾತದ ನಡುವೆಯೇ ಓಡಾಡಬೇಕಾದ ಅನಿವಾರ್ಯತೆ ಒದಗಿ ಬಂದಿದೆ. ಹಲವಾರು ಬಾರಿ ಇರ್ಗಂಪಲ್ಲಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಹಲವಾರು ಬಾರಿ ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದ ರಾಜಣ್ಣ, ವೆಂಕಟಣ್ಣಪ್ಪ, ರೆಡ್ಡಮ್ಮ, ಅರ್ಚಿತಾ, ಮೀನಾಕ್ಷಿ ಮತ್ತಿತರರು ದೂರಿದರು. ಸೊಳ್ಳೆಗಳ ಅವಳಿ ಮತ್ತು ದುರ್ನಾತದ ವಾಸನೆಯಿಂದ ತತ್ತರಿಸಿ ಗ್ರಾಮ ಪಂಚಾಯತಿಗೆ 3 ಬಾರಿ ಅರ್ಜಿ ನೀಡಿದ್ದೇವೆ. ಹಲವಾರು ಬಾರಿ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದೇವೆ. ಕಾಟಾಚಾರಕ್ಕೆ ಸ್ಥಳಕ್ಕೆ ಬರುತ್ತಾರೆ, ಹೋಗುತ್ತಾರೆ ಹೊರತು ಇದುವರೆಗೂ ಸ್ವಚ್ಛತೆಗೆ ಮುಂದಾಗಿಲ್ಲವೆಂದು ಗ್ರಾಮಸ್ಥರು ದೂರಿದರು. ಇನ್ನಾದರೂ ಇರ್ಗಂಪಲ್ಲಿ ಗ್ರಾಮ ಪಂಚಾಯಿತಿಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಸೀತಾರಾಮಪುರ ಗ್ರಾಮದ ಚರಂಡಿ ಹಾಗೂ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸಿ ಗ್ರಾಮಸ್ಥರನ್ನು ಸಾಂಕ್ರಾಮಿಕ ರೋಗಗಳ ಮುಷ್ಟಿಯಿಂದ ಪಾರು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸೀತಾರಾಮಪುರ ವೆಂಕಟಣ್ಣಪ್ಪ, ರಾಜಣ್ಣ, ಆಂಜಪ್ಪ, ಮಂಜುನಾಥ್, ಮೀನಾಕ್ಷಿ, ರೆಡ್ಡಮ್ಮ, ರಾಜಮ್ಮ, ಪೆದ್ದನಾರಾಯಣಮ್ಮ, ಅರ್ಚಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ರಾಜನ್ ಅಂತ. ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಚರಂಡಿ ಇದೆ. ಯಾವ ಊರು ಇದು? ಸೀತಾರಾಮಪುರ ಗ್ರಾಮ. ಸೀತಾರಾಮ ಗ್ರಾಮದಲ್ಲಿ ನಮ್ಮ ಮನೆಗಳ ಪಕ್ಕದಲ್ಲಿ ಚರಂಡಿ ಒಂದಿದೆ, ಕಟ್ಟಿದ್ದಾರೆ. ಆ ಚರಂಡಿಯಲ್ಲಿ ಅದು ಈ ಗಲೀಜೆಲ್ಲ ಕೊಳಚೆ ನೀರು ಇಲ್ಲ ಪಂಚಾಯತ್. ಆದ್ದರಿಂದ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮಕ್ಕಳಿಗೆ ಇಲ್ಲಿ ಬೆಳೆದಿರೋ ಸೊಳ್ಳೆಗಳೆಲ್ಲ ಕಚ್ಚಿ ಜ್ವರ ಅದು ಬರ್ತಾಯಿದೆ. ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಗಿದೆ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಡೋಕ್ಕೆ ನಿಮ್ಮ ನೋಡಪ್ಪ ಅಂತ ಸೀತಾರಾಮಪುರ ಗ್ರಾಮದಲ್ಲಿ ವಾಸವಾಗಿರ್ತೀವಿ. ರಾಜಕಾಲುವೆ ಅಂತ ಇಲ್ಲಿ ಬರ್ತಾ ಇದೆ. ಅದು ಸುಮಾರು ವರ್ಷದಿಂದ ತುಂಬಿಕೊಂಡಿರುತ್ತೆ, ತುಂಬ ಗಲೀಜಾಗಿರುತ್ತೆ. ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಮಕ್ಕಳಿಗೆಲ್ಲ ಜ್ವರ ಕಾಯಿಲೆ ಎಲ್ಲ ಬಂದು ಬರ್ತಾಯಿದೆ. ಅದರಿಂದ ತೊಂದರೆ ಆಗಿದ್ದಕ್ಕೆ ನಾವು ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟರು. ಅವರು ಅರ್ಜಿ ಮುಖಾಂತರ ಯಾರು ಬಂದು ಇಲ್ಲಿ ನೋಡ್ಕೊಳ್ಳೋಕೆ ಬರ್ತಾಯಿಲ್ಲ, ವ್ಯವಸ್ಥೆ ಮಾಡ್ತಾಯಿಲ್ಲ. ಅದು ತುಂಬ ತೊಂದರೆ ಆಗಿದೆ. ನೀವೇ ನಮ್ಗೆ ಸಹಾಯ ಮಾಡಬೇಕು ಅಂತ ನಾವು ಕೋರ್ತಾ. ಎಷ್ಟು ಸತಿ ಗ್ರಾಮ ಪಂಚಾಯತ್? 3 ಸರಿ. ಯಾವ ಗ್ರಾಮ ಪಂಚಾಯತ್ ಬರುತ್ತೆ ನಿಮಗೆ? ಯರಗಂಪಲ್ಲಿ ಗ್ರಾಮ ಪಂಚಾಯತಿ. ಏನು ಹೇಳ್ತಾರೆ ಅವರು? ಆಯಿತು ನೋಡೋಣ ಹೋಗಿ ಅಂತ ಹೇಳ್ತಾರೆ. ವಿಡಿಯೋನಾ? ಹಾಂ, ಗಮನ ಹರಿಸಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಕ್ಲಿಯರ್ ಮಾಡಿಲ್ಲ. ನಮ್ಮ ಹೆಸರು ರೆಡ್ಡಮ್ಮ ಅಂತ. ನಮ್ಮೂರು ಸೀತಾರಾಮಪುರ. ಈ ಕಾಲುವೆ ಮಾಡಿದ್ದಾರೆ, ಅದಕ್ಕೆ ಕ್ಲೀನ್ ಮಾಡ್ತಾ ಇಲ್ಲ. ನನ್ನ ಮಕ್ಕಳಿಗೆಲ್ಲ ಕಾಯಿಲೆ ಬರ್ತಾ ಇದೆ. ಅದು ಕ್ಲೀನ್ ಮಾಡಿ ಅಂತ ಯಾರು ಹೇಳಿದ್ರು ಮಾಡ್ತಾ ಇಲ್ಲ. ಅರ್ಜಿ ಕೊಟ್ಟರು ಬರ್ತಾ ಇಲ್ಲ. ಯಾರು ನಮ್ಮ ಕಣ್ಣಾಗೆ ಹಾಕ್ಸ್ಕೊಳ್ತಾ ಇಲ್ಲ. ಏನು ಹೇಳ್ತಾರೆ, ಬರ್ತೀವಿ ಅಂತಾರೆ, ಬರ್ತಾ ಇಲ್ಲ. ಅರ್ಚಿತ ಅಂದ್ಬಿಟ್ಟು ಸೀತಾರಾಮಪುರ ಗ್ರಾಮ ನಮ್ಮದು, ಯರಗಂಪಲ್ಲಿ ಪಂಚಾಯಿತಿ. ಅಲ್ಲಿ ಸೀತಾರಾಮಪುರ ಗ್ರಾಮದಲ್ಲಿ 150 ಹೆಚ್ಚು ಮನೆಗಳಿದೆ. ಪಕ್ಕದಲ್ಲಿ ರಾಜಕಾಲುವೆ ಇದೆ. ಪಕ್ಕದ ಮನೆಯಲ್ಲಿ ರಾಜಕಾಲುವೆ ಪಕ್ಕದಲ್ಲಿ ಮನೆಗಳಿವೆ, 5 ಮನೆಗಳು. ಅದರಲ್ಲಿ ಯಾರೂ ತಲೆ ಕೆಡಿಸ್ಕೊತಿಲ್ಲ. ಅರ್ಜಿ ಹಾಕಿದ್ದೀವಿ ಯರಗಂಪಲ್ಲಿ ಪಂಚಾಯಿತಿಗೆ, ತಲೆ ಕೆಡಿಸ್ಕೊತಿಲ್ಲ. ಮಕ್ಕಳಿಗೆ ಜ್ವರ, ಮೈಗೆ ಹುಷಾರಿಲ್ದಿರ ಹಾಸ್ಪಿಟ್ಲಿಗೆ ಹಾಜರಾಗಿದ್ವಿ. ಇದು ರಾಜಕಾಲುವೆಯಲ್ಲಿ ನೀರು ವ್ಯವಸ್ಥೆ ಇಲ್ಲ. ನೀರೆಲ್ಲ ತುಂಬ ನಿಂತು ಸೊಳ್ಳೆಗಳೆಲ್ಲ ಜಾಸ್ತಿ ಇದೆ. ಅಷ್ಟೇ. ಮೀನಾಕ್ಷಿ ಅಂತ. ನಮ್ಮ ಊರು ಸೀತಾರಾಮಪುರ, ಯರಗಂಪಲ್ಲಿ ಪಂಚಾಯತಿ, ಚಿಂತಾಮ ತಾಲೂಕು. ನಮ್ಮ ಮನೆ ಪಕ್ಕದಲ್ಲಿ ಕಾಲುವೆ ಐತೆ. 7 ಪಂಚಾಯತಿಗೆ ಹೇಳ್ತಾ ಇದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. 3 ಸಾರಿ ಕೊಟ್ಟಿದ್ದೀವಿ. ಅವ್ರ ಗಮನಕ್ಕೆ ಸೆಳೀತಾ ಇಲ್ಲ. ಏನು ಹೇಳ್ತಾರೆ? ಬರ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಈಗ ಹೇಳ್ತಾ ಇಲ್ಲ. ಇಲ್ಲಿ ರಾಜಕಾಲುವೆಯಿಂದ ನಿಮ್ಗೆ ಏನೇನು ತೊಂದರೆಗಳಾಗ್ತಾ ಇದೆ? ಮಕ್ಕಳಿಗೆ ಹುಷಾರಾಗ್ತಾ ಇಲ್ಲ. ಪ್ಯೂರ್ ಸೊಳ್ಳೆಗಳು ಜಾಸ್ತಿ. ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ.